ಅಂದಾಗ ಸಹಜವಾಗಿ ನಾವು ಇವತ್ತು ಹೇಳ್ತಾ ಇದ್ವಿ, ಹೌದಪ್ಪ ಈ ಅಕ್ಸಾ ಹೋರಾಟಗಾರರಿಂದ, ಯಾಕೆಂದರೆ ಅವರು ಈ ಸಲ ಪೂರ್ಣ ಪ್ರಮಾಣದಲ್ಲಿ ತಮ್ಮ ಶಕ್ತಿ ಹೆಚ್ಚು ಮಾಡಿದರು. ಹೌದು, ಇದನ್ನು ಪರ್ಮಿಷನ್ ಸಿಕ್ಕಿರಲಿಲ್ಲ ಪೊಲೀಸ್ನಿಂದ ಕಳೆದ 6 ತಿಂಗಳಿಂದ ಅನ್ನೋ ಒಪ್ಪು ಮಾತು. ಆದರೆ BJP ಕೇಳಿದಾಗ ಇಲ್ಲಲ್ಲಿಕ್ಕೂ ಬರೋದಿಲ್ಲ ಪೊಲೀಸ್ ವ್ಯವಸ್ಥೆಗೆ. ಯಾಕಂದ್ರೆ ನಾಳೆ ಇವರು ಅಧಿಕಾರಕ್ಕೆ ಬಂದಾಗ ನಮಗೆ ತೊಂದರೆ ಕೊಡ್ತಾರೆ ಮತ್ತು ಒಪ್ಪಿಕೊಂಡಿದ್ದಾರೆ. ಆ ಕೊಟ್ಟರು ಅನ್ನೋ ಕಾರಣಕ್ಕಾಗಿ ಕೇವಲ BJPಗಷ್ಟೇ ಹೋರಾಟ ಮಾಡಿದ್ರೆ ಕಾಂಗ್ರೆಸ್ಸಿಗೆ ಹೋಗ್ತಾ ಇದ್ರ. ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯನವರು ಎಷ್ಟೋ ನಾವು ಇಲ್ಲಪ್ಪ ಎಲ್ಲರ ಮುಖ್ಯಮಂತ್ರಿ ಅಂತ ಅವ್ರು ಹೇಳ್ಕೊಂಡ್ರು ಸಹಿತ ಅವ್ರು ಇರೋದು ಮುಖ್ಯ ಕಾಂಗ್ರೆಸ್. 2022 ಚುನಾವಣೆ ಅವ್ರ ಕಣ್ಣಲ್ಲಿ ಅದು. ಅದರಲ್ಲೂ ಈಗ ತಾಲೂಕು ಮತ್ತು ಜಿಲ್ಲಾ ಮತ್ತು ಈ ಗ್ರಾಮ ಪಂಚಾಯತ್ ಇಲೆಕ್ಷನ್ಗಳು ಇದ್ದಾವೆ. ಇವೆಲ್ಲ ನೆಲೆ ಇಟ್ಕೊಂಡು ಅವರು ಇದ್ದಂಥವ್ರು ಇದು ಬೆಳೆ ಕೊಡಬಾರದು ಅನ್ನೋ ಉದ್ದೇಶದಿಂದ. ಯಾಕಂದ್ರೆ ಈಗಾಗಲೇ ಕಳೆದ BJPಗೆ ಸಮಯದಲ್ಲೂ ಪಾಪ ಇವ್ರು ಕೇಳಿದಾರ ನಮಗೆ ಉದ್ಯೋಗ ಕೊಡ್ರಪ್ಪ ಅಂತೇಳಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈಗಲೂ ಕೇಳ್ತಾ ಇದ್ದಾರೆ, ಬೇರೆ ರಾಜ್ಯಗಳಲ್ಲೂ ಒಂದು ಕೇಳ್ತಾ ಇದ್ದಾರೆ, BJP ಇದ್ದಂಥ ಸರ್ಕಾರಗಳಲ್ಲೇ ಇವ್ರು ಎಷ್ಟು ಪ್ರಮಾಣದಲ್ಲಿ ಕೊಟ್ಟರು ಅನ್ನೋ ಪ್ರಶ್ನೆ ಇವತ್ತು ಕಾಂಗ್ರೆಸ್ಗೆ ಕೇಳ್ತಾ ಇದ್ದಾರೆ. ನಮಗೆ ನೀವು ಸ್ಟ್ರೈಕ್ ಮಾಡಿದ್ರಿ, ನೀವು ಮಾಡಿದ್ದು ಕೊಟ್ಟಿಲ್ಲ. ನಾವು ಅಲ್ಲಿ ಹಿಂದಿದ್ದಂಥ ಅಕ್ಸಾ ಹೋರಾಟಗಾರರು ಅವ್ರು ಸಹ ನಾವು ಕೊಟ್ಟಿದ್ವಿ ಅಂತ ಇವತ್ತು ಕಾಂಗ್ರೆಸ್ಸಿಗೆ ವಾದ ಮಾಡ್ತಾ ಇದ್ದಾರೆ. ಅದೇನೂ ಇರಲಿ, ಒಂದು ಹೆಗ್ಗಳಿಕೆ ಪಡೆಯೋಕೆಂದರು ಕೆಲಸ ಮಾಡಿದ್ದಾರೆ ಗೊತ್ತಾಗಿದೆ ಭಾಳ ಜನರಿಗೆ. ಇದರಿಂದ ನಮ್ಮ RSSದ ಈ ವಿದ್ಯಾರ್ಥಿ ಪರಿಷತ್ ಅದ ಅನ್ನುವಂಥದ್ದು ಅದನ್ನು ಹೇಳ್ಕೊಳ್ಳೋಂಥ ಅವಶ್ಯಕತೆ ಇರಲಿಲ್ಲ. ಆದರೂ ಮಾಡ್ಕೊಳ್ಳಿ. ಆ ಕಾಲಕ್ಕೆ ಸಹಜ ಒಂದಿಷ್ಟು ಕೇಸ್ಗಳಾಗೋದು ಮಾಡೋದು ಸಹಜದ, ಅದನ್ನು ಒಪ್ಪಿಕೊಂಡು ಹೋಗುವಂಥದ್ದು. ಬಟ್ ಅದೇನೂ ಇರಲಿ, ಈಗ ನಾವು ಮುಖ್ಯ ವಿಷಯ ಮಾತಾಡುವಂಥದ್ದು ಇದು ಯಾರಿಂದೂ ಅಲ್ಲ, ಅಲ್ಲೇ ನಿರುದ್ಯೋಗಿಗಳ ಒಡಲಾಳದ ಹೋರಾಟದಿಂದ ಸಾಧ್ಯ ಆಗ್ಯದ. ಭಾಳ ತೀವ್ರ ಆಗಿತ್ತು ಅದು. ಅದನ್ನು ಅದೇ ರೀತಿ ಮುಂದೆ ಬಿಟ್ಟಿದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಸಿಗೆ ಒಂದು ದೊಡ್ಡ ತೆಳ್ಳಿವಾಗಿ ಪರಿಣಾಮ ಆಗುವಂಥದ್ದು ಸಾಧ್ಯತೆ ಇತ್ತು. ಯಾಕೆಂತಂದ್ರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಸಹಜದ ಇವತ್ತು ನಾವು ಅಲ್ಲಿ ಹೋದಾಗ ABVP ಪ್ರಭಾವ ಇದ್ದಿದ್ದು ನಾವು ನೋಡ್ತಾ ಇದ್ದೀವಿ ಸಹಜವಾಗಿ. ಅದೇ ಕಾಲಕ್ಕೆ ಅಲ್ಲಿ ಕಮ್ಯುನಿಸ್ಟ್ ಒಂದು ಸ್ವಲ್ಪ ಕಡಿಮೆ ಅದ. ಇದು ನಮ್ಮ ರಾಮದುರ್ಗ ಅಲ್ಲೇ ಇಲ್ಲ ಸ್ವಲ್ಪ ಏನೋ ಕಮ್ಯುನಿಸ್ಟ್ ಒಂದು ಸ್ವಲ್ಪ ವಿದ್ಯಾರ್ಥಿಗಳು ನೋಡ್ತೀವಿ ನಾವು. ಬಟ್ ಆ್ಯಕ್ಚುಲಿ ಈ ಹುಬ್ಬಳ್ಳಿಯಲ್ಲಿ ಹೋದಾಗ ಸಹಜದಲ್ಲಿ ಪ್ರಭಾವದ ಅವ್ರದ್ದು ಪ್ರಭಾವ ಇರೋದ್ರಿಂದ ಇವು ಕೊಟ್ಟರು ಅಂತಲ್ಲ, ಅಲ್ಲಿಯ ನಿರುದ್ಯೋಗ ಸಮಸ್ಯೆಗಳು ಅವ್ರು ಪ್ರತಿಸ್ಪಂದಿಸಿದಾಗ